ಇನ್ನು ಸಿಟಿ ರವಿ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಪೊಲೀಸರು ಅತ್ಯಂತ ಅಮಾನುಷವಾಗಿ ಕರೆದೊಯ್ದಿದ್ದಾರೆ. ಸಿಟಿ ರವಿ ಬಂಧನದ ಬಗ್ಗೆ ಶಾಸಕ ಅರವಿಂದ್ ಬೆಲ್ಲದ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿಲ್ಲ, ಸ್ಥಳೀಯ ನ್ಯಾಯಾಲಯಕ್ಕೂ ಕೂಡ ಕರೆದುಕೊಂಡು ಹೋಗಿಲ್ಲ. ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಸಿಟಿ ರವಿ ಜೀವಕ್ಕೆ ಏನ್ ಆಗುತ್ತೋ ಅನ್ನುವಂತಹ ಭಯ ಇದೆ. ಅರವಿಂದ್ ಬೆಲ್ಲದ್ ಅವರು ಶಾಸಕರಾದಂತಹ ಅರವಿಂದ್ ಬೆಲ್ಲದ್ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಟಿ ರವಿ ದೂರು ಸಹ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೆಲ್ಲದ್. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅವರು ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ರವಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಘಟನೆ ಇದು ಸದನದಲ್ಲಾಯಿತು. ಸದನದಲ್ಲಿ ಆದಂಥ ಘಟನೆಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ, ಎರಡು ಪಾರ್ಟಿಗಳು ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೋರಿ ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದರು. ಅಷ್ಟೊತ್ತಿಗೆ ಆಲ್ರೆಡಿ 2 ಸರ್ತಿ ಸಿ ಟಿ ರವಿ ಅವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು. ಅವ್ರನ್ನ ಕೊಲ್ಲಿಕ್ಕೆ ಅದು ಪ್ರಯತ್ನ ಮಾಡಿದರು. ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರ ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ, ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡ್ಬಂದಿದ್ದಾರೆ. ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ. ಸಿ ಟಿ ರವಿ ಅವರು ಕೂಡ ತಮ್ಮ ಕಡೆಯಿಂದ ಅವ್ರನ್ನೇನು ಮರ್ಡರ್ ಮಾಡ್ತೇವೆ ಅಂತ ಹೇಳಿದ್ರು, ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿದ್ರು. ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ. ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ. ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತಾ? ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂಥದ್ದು. ಇಲ್ಲ, ಅದು ನಾನು ವಿಧಾನಸಭೆಯಲ್ಲಿರೋದು, ಅವರು ವಿಧಾನ ಪರಿಷತ್ತಲ್ಲಿರೋದು, ಹಾಗಾಗಿ ನಾವು ಅಲ್ಲಿದ್ದಿಲ್ಲ. ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್. ಯಾಕಂದರೆ ಸುವರ್ಣಸೌಧ ಅಂತಂದ್ರೆ ಕಾನೂನು ಮಾಡುವಂಥ ಸೌಧ. ಅಲ್ಲಿ ಕಾನೂನು ಮಾಡೋರ ಮೇಲೆ ಇವತ್ತು ರಕ್ಷಣೆ ಇಲ್ಲದಂಥ ಸ್ಥಿತಿ ಆಗೈತಿ. ಸೊ ಇದು ಕಾಂಗ್ರೆಸ್ಸಿನ ಗುಂಡಾ ಪೊಲೀಸರು ಏನ್ ಮಾಡ್ತಿದ್ದಾರೆ? ಪೊಲೀಸರು ಪೂರ್ತಿ ಕಾಂಗ್ರೆಸ್ಸಿನ ಕೈಯಾಳಾಗಿ ವರ್ತನೆ ಮಾಡ್ತಿದ್ದಾರೆ. ಯಾಕಂದ್ರೆ ಒಳಗಡೆನೆ ಗಲಾಟೆ ಆಗತ್ತೆ, ಕಾರ್ ಮುಂದ್ಗಡೆ ಅವ್ರಿಗೆ ಹಲ್ಲೆಗೆ ಯತ್ನ ಆಗತ್ತೆ. ಪೊಲೀಸರೆಲ್ಲ ಏನ್ ಮಾಡ್ತಿರುವಂತ? ಪೊಲೀಸರೆಲ್ಲ ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದ್ರೆ ಈ CM ಮತ್ತು DCM ಅವರ ಅಣತಿ ಮೇಲೆ ಅವ್ರು ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ವೇಳೆ ಇದು ಪ್ರೂವ್ ಆದ್ರೆ ತಾವು ಏನ್ ಹೇಳ್ತೀರಿ? ಪ್ರೂವ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಮಾತಾಡೇ ಇಲ್ಲ. ರಿಲೀಸ್ ಮಾಡಿದ್ದಾರೆ ಸರ್, ಈಗ ಎಲ್ಲ ಮಾರ್ಫ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿತ್ತಲ್ಲ. ಇದಿಷ್ಟು ಏನು ಅರವಿಂದ್ ಬೆಲ್ಲದ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಂದೇಶ್ ಜೊತೆ ಮೈಲಾ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಸಿಟಿ ರವಿ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಪೊಲೀಸರು ಅತ್ಯಂತ ಅಮಾನುಷವಾಗಿ ಕರೆದೊಯ್ದಿದ್ದಾರೆ. ಸಿಟಿ ರವಿ ಬಂಧನದ ಬಗ್ಗೆ ಶಾಸಕ ಅರವಿಂದ್ ಬೆಲ್ಲದ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿಲ್ಲ, ಸ್ಥಳೀಯ ನ್ಯಾಯಾಲಯಕ್ಕೂ ಕೂಡ ಕರೆದುಕೊಂಡು ಹೋಗಿಲ್ಲ. ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಸಿಟಿ ರವಿ ಜೀವಕ್ಕೆ ಏನ್ ಆಗುತ್ತೋ ಅನ್ನುವಂತಹ ಭಯ ಇದೆ. ಅರವಿಂದ್ ಬೆಲ್ಲದ್ ಅವರು ಶಾಸಕರಾದಂತಹ ಅರವಿಂದ್ ಬೆಲ್ಲದ್ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಟಿ ರವಿ ದೂರು ಸಹ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೆಲ್ಲದ್. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅವರು ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ರವಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಘಟನೆ ಇದು ಸದನದಲ್ಲಾಯಿತು. ಸದನದಲ್ಲಿ ಆದಂಥ ಘಟನೆಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ, ಎರಡು ಪಾರ್ಟಿಗಳು ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೋರಿ ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದರು. ಅಷ್ಟೊತ್ತಿಗೆ ಆಲ್ರೆಡಿ 2 ಸರ್ತಿ ಸಿ ಟಿ ರವಿ ಅವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು. ಅವ್ರನ್ನ ಕೊಲ್ಲಿಕ್ಕೆ ಅದು ಪ್ರಯತ್ನ ಮಾಡಿದರು. ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರ ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ, ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡ್ಬಂದಿದ್ದಾರೆ. ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ. ಸಿ ಟಿ ರವಿ ಅವರು ಕೂಡ ತಮ್ಮ ಕಡೆಯಿಂದ
ಅವ್ರನ್ನೇನು ಮರ್ಡರ್ ಮಾಡ್ತೇವೆ ಅಂತ ಹೇಳಿದ್ರು, ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿದ್ರು. ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ. ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ. ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತಾ? ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂಥದ್ದು. ಇಲ್ಲ, ಅದು ನಾನು ವಿಧಾನಸಭೆಯಲ್ಲಿರೋದು, ಅವರು ವಿಧಾನ ಪರಿಷತ್ತಲ್ಲಿರೋದು, ಹಾಗಾಗಿ ನಾವು ಅಲ್ಲಿ ಇದ್ದಿದ್ದಿಲ್ಲ. ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್. ಯಾಕಂದರೆ ಸುವರ್ಣಸೌಧ ಅಂತಂದ್ರೆ ಕಾನೂನು ಮಾಡುವಂಥ ಸೌಧ. ಅಲ್ಲಿ ಕಾನೂನು ಮಾಡೋರ ಮೇಲೆ ಇವತ್ತು ರಕ್ಷಣೆ ಇಲ್ಲದಂಥ ಸ್ಥಿತಿ ಆಗೈತಿ. ಸೊ ಇದು ಕಾಂಗ್ರೆಸ್ಸಿನ ಗುಂಡಾ ಪೊಲೀಸರು ಏನ್ ಮಾಡ್ತಿದ್ದಾರೆ? ಪೊಲೀಸರು ಪೂರ್ತಿ ಕಾಂಗ್ರೆಸ್ಸಿನ ಕೈಯಾಳಾಗಿ ವರ್ತನೆ ಮಾಡ್ತಿದ್ದಾರೆ. ಯಾಕಂದ್ರೆ ಒಳಗಡೆನೆ ಗಲಾಟೆ ಆಗತ್ತೆ, ಕಾರ್ ಮುಂದ್ಗಡೆ ಅವ್ರಿಗೆ ಹಲ್ಲೆಗೆ ಯತ್ನ ಆಗತ್ತೆ. ಪೊಲೀಸರೆಲ್ಲ ಏನ್ ಮಾಡ್ತಿರುವಂತ? ಪೊಲೀಸರೆಲ್ಲ ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಯಾಕಂದ್ರೆ ಈ CM ಮತ್ತು DCM ಅವರ ಅಣತಿ ಮೇಲೆ ಅವ್ರು ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ವೇಳೆ ಇದು ಪ್ರೂವ್ ಆದ್ರೆ ತಾವು ಏನ್ ಹೇಳ್ತೀರಿ? ಪ್ರೂವ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವ್ರು ಮಾತಾಡೇ ಇಲ್ಲ. ರಿಲೀಸ್ ಮಾಡಿದ್ದಾರೆ ಸರ್, ಈಗ ಎಲ್ಲ ಮಾರ್ಫ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿತ್ತಲ್ಲ. ಇದಿಷ್ಟು ಏನು ಅರವಿಂದ್ ಬೆಲ್ಲದವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಸಿಟಿ ರವಿ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಪೊಲೀಸರು ಅತ್ಯಂತ ಅಮಾನುಷವಾಗಿ ಕರೆದೊಯ್ದಿದ್ದಾರೆ. ಸಿಟಿ ರವಿ ಬಂಧನದ ಬಗ್ಗೆ ಶಾಸಕ ಅರವಿಂದ್ ಬೆಲ್ಲದ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿಲ್ಲ, ಸ್ಥಳೀಯ ನ್ಯಾಯಾಲಯಕ್ಕೂ ಕೂಡ ಕರೆದುಕೊಂಡು ಹೋಗಿಲ್ಲ. ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ. ಸಿಟಿ ರವಿ ಜೀವಕ್ಕೆ ಏನ್ ಆಗುತ್ತೋ ಅನ್ನುವಂತಹ ಭಯ ಇದೆ. ಅರವಿಂದ್ ಬೆಲ್ಲದ್ ಅವರು, ಶಾಸಕರಾದಂತಹ ಅರವಿಂದ್ ಬೆಲ್ಲದ್ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಟಿ ರವಿ ದೂರು ಸಹ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೆಲ್ಲದ್. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ರವಿ ಅವರು ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ರವಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಘಟನೆ ಇದು ಸದನದಲ್ಲಿ ಆಯಿತು. ಸದನದಲ್ಲಿ ಆದಂಥ ಘಟನೆಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ, ಎರಡೂ ಪಾರ್ಟಿಗಳು ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೋರಿ ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದರು. ಅಷ್ಟೊತ್ತಿಗೆ ಆಲ್ರೆಡಿ 2 ಸರ್ತಿ ಸಿಟಿ ರವಿ ಅವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು. ಅವ್ರನ್ನ ಕೊಲ್ಲಿಕ್ಕೆ ಅದು ಪ್ರಯತ್ನ ಮಾಡಿದರು. ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರ ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ, ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದಿದ್ದಾರೆ. ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ. ಸಿಟಿ ರವಿ ಅವರು ಕೂಡ ತಮ್ಮ ಕಡೆಯಿಂದ ಅವ್ರನ್ನೇನು ಮರ್ಡರ್ ಮಾಡ್ತೇವೆ ಅಂತ ಹೇಳಿದ್ರು, ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿದ್ರು. ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ. ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ. ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತಾ? ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂಥದ್ದು. ಇಲ್ಲ, ಅದು ನಾನು ವಿಧಾನಸಭೆಯಲ್ಲಿರೋದು, ಅವರು ವಿಧಾನ ಪರಿಷತ್ತಲ್ಲಿರೋದು, ಹಾಗಾಗಿ ನಾವು ಅಲ್ಲಿ ಇದ್ದಿದ್ದಿಲ್ಲ. ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತೀರಿ? ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್.